ನಮಸ್ಕಾರ. ನುಡಿ ಬೆಳಕು. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳರವರ ಲೇಖನ ಡೊನೇಷನ್ ಇಲ್ಲದ ಪಾಠಶಾಲೆ. ತಾಯಿಯ ಗರ್ಭದಿಂದ ಭೂಮಿಗೆ ಬಂದ ಮಗು ಅಳುತ್ತದೆ. ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯನೂ ಅಳುತ್ತಾನೆ. ಭೂಮಿಗೆ ಬಂದ ಮಗು ಏನು ಪಡೆಯಬೇಕು ಎಂದು ಅಳುತ್ತದೆ. ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ತಾನು ಏನನ್ನು ಕಳೆದುಕೊಳ್ಳುತ್ತೇನೆ ಎಂದು ಅಳುತ್ತಾನೆ. ಭೂಮಿಗೆ ಬಂದ ಮಗು ಸಂತೋಷ ಪಡೆಯಬೇಕು ಎಂದು ಅಳುತ್ತದೆ. ಭೂಮಿಯನ್ನು ಬಿಟ್ಟು ಹೋಗುವ ಮನುಷ್ಯ ಸಂತೋಷ ಕಳೆದು ಹೋಗುತ್ತದೆ ಎಂದು ಅಳುತ್ತಾನೆ. ಮನುಷ್ಯನ ಪರಮ ಗುರಿ ಏನು ಎಂದರೆ ಸಾಯುವವರೆಗೂ ನಾವು ಸಂತೋಷವಾಗಿ ಬದುಕಬೇಕು ಎನ್ನುವುದೇ ಆಗಿದೆ. ಸಂತೋಷವಾಗಿ ಬದುಕಲು ಮನುಷ್ಯನಿಗೆ ಏನು ಬೇಕು? ಉಣ್ಣಲಿಕ್ಕೆ ಅನ್ನ ಬೇಕು, ಉಡಲು ಅರಿವೆ ಬೇಕು, ಇರಲಿಕ್ಕೆ ಆಶ್ರಯ ಬೇಕು. ಇಷ್ಟಿದ್ದರೆ ಸಾಲದು. ಅನ್ನ, ಅರಿವೆ, ಆಶ್ರಯದ ಜೊತೆಗೆ ಹೇಗೆ ಬದುಕಬೇಕು ಎನ್ನುವ ಅರಿವು ಇರಬೇಕು. ಅಂದರೆ ಮಾತ್ರ ಸಂತೋಷವಾಗಿ ಇರಬಹುದು. ಒಂದು ಕಲ್ಲು ಇದೆ. ಅದನ್ನು ಅರಿವು ಇಲ್ಲದ ವ್ಯಕ್ತಿಗೆ ಕೊಟ್ಟರೆ ಅದನ್ನು ಒಡೆದು ಹಾಕುತ್ತಾನೆ. ಅರಿವು ಪ್ರಜ್ಞೆ ಇದ್ದವನಿಗೆ ಕೊಟ್ಟರೆ ಅವನು ಅದನ್ನು ಶಂಕರನ ಮೂರ್ತಿಯನ್ನಾಗಿ ಮಾಡುತ್ತಾನೆ. ಮೊಬೈಲ್ ಬಿದ್ದರೆ ಒಡೆಯಬಾರದು ಎಂದು ಸ್ಕ್ರೀನ್ ಗಾರ್ಡ್ ಹಾಕುತ್ತೇವೆ. ಆದರೆ ಬೈಕ್ನಲ್ಲಿ ಹೋಗುವಾಗ ಬಿದ್ದರೆ ತಲೆ ಒಡೆಯಬಾರದು ಎಂದು ಹೆಲ್ಮೆಟ್ ಹಾಕಿಕೊಳ್ಳಬೇಕು ಎಂಬ ಅರಿವು ನಮಗೆ ಇರುವುದಿಲ್ಲ. ಕನ್ನಡದಲ್ಲಿ 49 ಮೂಲಾಕ್ಷರ ಇವೆ. ಇದೇ ಮೂಲಾಕ್ಷರಗಳನ್ನು ಬಳಸಿದ ಕುವೆಂಪು, ಬೇಂದ್ರೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು. ಅವೇ ಮೂಲಾಕ್ಷರಗಳನ್ನು ನಾವೂ ಬಳಸಿದ್ದೇವೆ. ಆದರೆ ನಮಗೆ ಯಾವುದೇ ಪ್ರಶಸ್ತಿ ಬಂದಿಲ್ಲ. ಯಾಕೆಂದರೆ ನಾವು ಅಕ್ಷರ ಬಳಸಿ ಇನ್ನೊಬ್ಬರಿಗೆ ಬೆಂಕಿ ಹಚ್ಚುವ ಕೆಲಸ ಮಾಡುತ್ತೇವೆ. ಅರಿವು ಇರುವವರು ಜ್ಞಾನಪೀಠ ಪ್ರಶಸ್ತಿ ಪಡೆಯುತ್ತಾರೆ. ಅರಿವು ಇಲ್ಲದವರು ಬೆಂಕಿ ಹಚ್ಚುವ ಕೆಲಸ ಮಾಡುತ್ತಾರೆ. ಹಾಲು ಕುಡಿದರೆ ಏನಾಗುತ್ತದೆ ಎನ್ನುವುದು ಗೊತ್ತಿದೆ. ಅದೇ ಆಲ್ಕೋಹಾಲ್ ಕುಡಿದರೆ ಏನಾಗುತ್ತದೆ ಎನ್ನುವುದೂ ಗೊತ್ತಿದೆ. ಆದರೂ ಆಲ್ಕೋಹಾಲ್ ಕುಡಿಯುತ್ತಾರೆ. ಅಂದರೆ ಅವರಿಗೆ ಅರಿವು ಇಲ್ಲ ಎಂದೇ ಅರ್ಥ. ಅದಕ್ಕಾಗಿ ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೆ ಮಾಡುವ ಒಂದೇ ಒಂದು ಕೆಲಸ ಎಂದರೆ ಕಲಿಯುವುದು. ಕಲಿಯಬೇಕು ಮನುಷ್ಯ. ಜಗತ್ತು ಬಹಳ ಕಲಿಸುತ್ತದೆ. ಪ್ರತಿ ಕ್ಷಣ ಇಲ್ಲಿ ಕಲಿಯುವುದು ಇದೆ. ಜೀವನ ಕಲಿಸುವುದನ್ನು ಯಾವಾಗಲೂ ನಿಲ್ಲಿಸುವುದಿಲ್ಲ. ಅದಕ್ಕೆ ನೀವು ಎಂದು ಕಲಿಯುವುದನ್ನು ಬಿಡಬೇಡಿರಿ. ಶಾಲೆ ಕಲಿತವನು ಮಾತ್ರ ಕಲಿಸುತ್ತಾರೆ ಎನ್ನುವುದಲ್ಲ. ಮಂದಿ ನಂಬಿ ಕೆಟ್ಟವರಿದ್ದಾರೆ, ಮಣ್ಣು ನಂಬಿ ಕೆಟ್ಟವರಿಲ್ಲ ಎಂದು ಅನಕ್ಷರಸ್ಥ ತಂದೆ ತಾಯಿ ಕಲಿಸಿಲ್ಲವೇನು? ತಾಯಂದಿರು ಕುಕ್ಕರ್ನಲ್ಲಿ ಅಡುಗೆ ಮಾಡುತ್ತಾರೆ. ಆ ಕುಕ್ಕರ್ ಸಹ ನಮಗೆ ಏನು ಕಲಿಸುತ್ತದೆ ನೋಡಿ. ಬುಡಕ್ಕೆ ಬೆಂಕಿ ಹಚ್ಚಿದರೂ ಸಂತೋಷವಾಗಿ ಸೀಟಿ ಹೊಡೆಯಬೇಕು ಎನ್ನುವುದನ್ನು ಅದು ಕಲಿಸುತ್ತದೆ. ನೋಡಿ ಕಲಿಯಬೇಕು ನಾವು. ಮಿಕ್ಸರ್ ಇರುತ್ತದೆ. ಅದು ಏನು ಕಲಿಸುತ್ತದೆ? ಹೊಟ್ಟೆಯಲ್ಲಿ ಏನೇ ಸಂಕಟ ಇರಲಿ ಬಾಯಿ ಮುಚ್ಚಿಕೊಂಡು ಕೆಲಸ ಮಾಡೋದನ್ನು ಕಲಿ ಎನ್ನುವುದನ್ನು ಅದು ನಮಗೆ ಕಲಿಸುತ್ತದೆ. ಜೀವನ ಎಲ್ಲವನ್ನೂ ಕಲಿಸುತ್ತದೆ. ಜಗತ್ತು ಎಂದರೆ ಡೊನೇಷನ್ ಇಲ್ಲದ ಪಾಠಶಾಲೆ. ನಮಸ್ಕಾರ. ಧನ್ಯವಾದಗಳು.